Hello everyone, welcome to my channel Mamata's Glitz. ಸ್ಟ್ರೀಟ್ ಸ್ಟೈಲ್ ಚೀಸ್ ಸ್ಯಾಂಡ್ವಿಚ್ ಇದನ್ನು ಕೇಳಿದರೆ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ. ಈ ಸ್ಯಾಂಡ್ವಿಚ್ ಮಾಡಿಕೊಟ್ಟರೆ ಮಕ್ಕಳು ಪಿಜ್ಜಾ ಬರ್ಗರ್ ಮರ್ತೇ ಬಿಡ್ತಾರೆ. ಹಾಗೆ ಈ ಸ್ಯಾಂಡ್ವಿಚ್ನಲ್ಲಿ ಹಸಿ ತರಕಾರಿಗಳನ್ನು ಬಳಸಿರೋದ್ರಿಂದ ತುಂಬಾನೇ ಒಳ್ಳೆಯದು. ಮಕ್ಕಳು ಹಸಿ ತರಕಾರಿ ತಿನ್ನೋದಿಲ್ಲ, ಅವರಿಗೆ ರಾ ವೆಜಿಟೇಬಲ್ಸ್ ಕೊಟ್ಟಾಗೂ ಆಗುತ್ತೆ, ರುಚಿನೂ ಇರುತ್ತೆ. ಸ್ಯಾಂಡ್ವಿಚ್ ಮಾಡಲು ಸ್ಯಾಂಡ್ವಿಚ್ ಮೇಕರ್ ಆಗಬೇಕಂತೇನಿಲ್ಲ, ನೀವು ಪ್ಯಾನಲ್ಲಿ ಸಹ ಮಾಡಬಹುದು. ನಾನು ಎರಡೂ ತೋರಿಸಿದ್ದೀನಿ, ನಿಮಗೆ ಯಾವ್ದು ಬೇಕೋ ಅದ್ರ ಮೇಲೆ ಮಾಡ್ಕೊಳ್ಳಿ. ಸ್ಟ್ರೀಟ್ ಸ್ಟೈಲ್ ಚೀಸ್ ಸ್ಯಾಂಡ್ವಿಚ್ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬ್ರೆಡ್ ಸ್ಲೈಸ್ 4, ಚೀಸ್ ಸ್ಲೈಸ್ 4, ಈರುಳ್ಳಿ 1, ಟೊಮಾಟೊ 1, ಸೌತೆಕಾಯಿ 1, ಕ್ಯಾರೆಟ್ 1, ಹಾಗೆ ಮಯೋನೀಸ್ ಸಾಸ್ ಮತ್ತು ಟೊಮಾಟೊ ಕೆಚಪ್. 2 ಬ್ರೆಡ್ ಸ್ಲೈಸ್ ತಗೊಳ್ಳಿ. ನಾನು ನಾರ್ಮಲ್ ಬ್ರೆಡ್ ತಗೊಂಡಿದ್ದೀನಿ, ನೀವು ಬೇಕಾದರೆ ಬ್ರೌನ್ ಬ್ರೆಡ್ ಅಥವಾ ಮಲ್ಟಿಗ್ರೇನ್ ಬ್ರೆಡ್ ಬೇಕಾದರೂ ತಗೊಳ್ಬಹುದು. 1 ಬ್ರೆಡ್ ಸ್ಲೈಸಿಗೆ ಮಯೋನೀಸ್ ಸಾಸ್ ಹಚ್ಚಿ. ನಾನಿಲ್ಲಿ ಬಟರ್ ಹಚ್ಕೊಳ್ತಾ ಇಲ್ಲ, ನೀವು ಬೇಕಾದರೆ ಬಟರ್ ಸಹ ಹಚ್ಚಿ ಆಮೇಲೆ ಮಯೋನೀಸ್ ಸಾಸ್ ಹಚ್ಕೊಳ್ಬೋದು. ಹಾಗೆ ಇನ್ನೊಂದು ಸ್ಲೈಸಿಗೆ ಟೊಮೆಟೊ ಕೆಚಪ್ ಹಚ್ಚಿ. ಅದರ ಜೊತೆಗೆ ನಾನು ಖಾರಕ್ಕೆ ಕೆಂಪು ಚಟ್ನಿ ಹಚ್ಚಿದ್ದೀನಿ. ಕೆಂಪು ಚಟ್ನಿ ರೆಸಿಪಿಯನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಎಲ್ಲನೂ ನೀಟಾಗಿ ಬ್ರೆಡ್ ಸ್ಲೈಸಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಮಯೋನೀಸ್ ಸಾಸ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ನೀಟಾಗಿ ಈ ಥರ ಹಚ್ಕೊಳ್ಳಿ. ಬ್ರೆಡ್ ಸ್ಲೈಸ್ ಮೇಲೆ ಕಟ್ ಮಾಡಿದ ಟೊಮಾಟೊ, ಹಾಗೆ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್, ನಿಮ್ಗೆ ಬೇಕಾದರೆ ಬೀಟ್ರೂಟ್ ಸ್ಲೈಸ್ ಸಹ ಇಟ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಎಲ್ಲನೂ ಬ್ರೆಡ್ ಮೇಲೆ ಈ ಥರ ಜೋಡಿಸ್ಕೊಳ್ಳಿ. ಈಗ ಈ ಬ್ರೆಡ್ ಸ್ಲೈಸ್ ಮೇಲೆ ತರಕಾರಿ ಮೇಲೆ ಎಲ್ಲಾನು ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಎಲ್ಲ ತರಕಾರಿ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದ್ರ ಮೇಲೆ. ನಂತರ ಒಂದು ಚೀಸ್ ಸ್ಲೈಸ್ ತಗೊಂಡು, ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ಚೀಸ್ ಸ್ಲೈಸ್ ತಗೊಂಡಿದ್ದೀನಿ. ಇದು ಸ್ಲೈಸ್ ಥರ ಬರುತ್ತೆ, ನಿಮ್ಗೆ ಬೇಕಾದರೆ ಕ್ಯೂಬ್ಸ್ ಥರ ಸಿಗುತ್ತೆ, ಅದು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಚೀಸು ಬ್ರೆಡ್ ಮೇಲೆ ಈ ಥರ ಇಟ್ಟು ಇನ್ನೊಂದು ಬ್ರೆಡ್ ಸಹ ಮುಚ್ಚಿ ಸ್ವಲ್ಪ ಪ್ರೆಸ್ ಮಾಡಿ. ಈಗ ನೋಡಿ, ರೆಡಿ ಮಾಡ್ಕೊಂಡಿರೋ ಸ್ಯಾಂಡ್ವಿಚನ್ನು ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಇಟ್ಟು, ನಾನು ಎರಡೂ ಒಟ್ಟಿಗೆ ಇಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಅಥವಾ ಬಟರ್ ಸಹ ನೀವು ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ, ಸ್ಯಾಂಡ್ವಿಚ್ ಮೇಕರ್ ಮುಚ್ಚಿಡಿ, ಅದು ನಿಮಗೆ ಗ್ರೀನ್ ಲೈಟ್ ತೋರಿಸುತ್ತೆ, ಆವಾಗ ಅದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಗ್ರೀನ್ ಲೈಟ್ ಬಂತು. ನೋಡಿ, ಬಿಸಿ ಬಿಸಿ ಸ್ಯಾಂಡ್ವಿಚ್ ರೆಡಿಯಾಗಿದೆ.
ಹಾಗೆ ನಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಬೇಡಿ, ಅದಕ್ಕೂ ಸೊಲ್ಯೂಷನ್ ಇದೆ. ನೀವು ದೋಸೆ ಚಪಾತಿ ಮಾಡೋ ಪ್ಯಾನ್ ಮೇಲೆ ಸಹ ಮಾಡಬಹುದು. ಟೇಸ್ಟ್ ಏನೂ ಚೇಂಜ್ ಆಗಲ್ಲ. ನಾನು ಪ್ಯಾನ್ ಮೇಲೆ ಸಹ ಮಾಡಿ ತೋರಿಸಿದ್ದೀನಿ. ಬ್ರೆಡ್ ಸ್ಲೈಸಿಗೆ ಎಲ್ಲ ಸಾಸ್ ಹಚ್ಚಿ ಕಟ್ ಮಾಡಿದ ತರಕಾರಿಗಳನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿದರೆ ಸ್ಯಾಂಡ್ವಿಚ್ ರೆಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ, ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಉತ್ಸಾಹ ಬರುತ್ತೆ. ನೋಡಿ, ಸ್ಟ್ರೀಟ್ ಸ್ಟೈಲ್ ಚೀಸ್ ಸ್ಯಾಂಡ್ವಿಚ್ ಎಷ್ಟು ಬೇಗ ಮಾಡಬಹುದಂತ ನೀವೇ ನೋಡಿರಿ. ಚೀಸ್ ನೋಡಿ ಹೇಗೆ ಮೆಲ್ಟ್ ಆಗ್ತಾ ಇದೆ, ಒಳಗಡೆ ತರಕಾರಿಗಳು ಸಹ ಹಾಫ್ ಬಾಯ್ಲ್ ಆಗಿದೆ, ಮೇಲೆ ಬ್ರೆಡ್ ಕ್ರಂಚಿ ಆಗಿರುತ್ತೆ. ನಾನು ಹೇಳಿದ ಹಾಗೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಹಾಗಿದ್ರೆ ಏಕೆ ತಡ, ಈ ಸ್ಯಾಂಡ್ವಿಚ್ ಮಾಡಿ ತಿನ್ನಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.